ದಿಂದ ಸಾಬೀತಾಗಿದೆ. ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅಲ್ಲ, ಇಟ್ಸ್ ಲೆಫ್ಟ್ ಟು ದ ಅವರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಮಿತ್ ಶಾ. ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್. ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅದು ಫೈನಲ್. ನಾನು ಆ ಮಧ್ಯೆ ಪ್ರವೇಶ ಮಾಡೋಕ್ಕೆ ಇಷ್ಟಪಡೋದು. ಮೋದಿಯವರು ಸಾಕಷ್ಟು ಪ್ರಚಾರ ಹೋಗಿದ್ರು, ಅದೆಲ್ಲ ವರ್ಕೌಟ್ ಆಯಿತು ಅಂತ ಮೋದಿಯವರು 100 ಮೋದಿಯವರು, ಅಮಿತ್ ಶಾಜಿಯವರು, ಇವರೆಲ್ಲರ ಪ್ರಯತ್ನ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೀನಿ. ಸರ್, ಎನ್ಡಿಎ ಹೊರತುಪಡಿಸಿ ಬಿಜೆಪಿ ಸಹ ಸಾಕಷ್ಟು ಈ ಬಾರಿ ಉತ್ತಮ ಸೀಟ್ಗಳು. ಹೌದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. I think NDA won the more than 190 seats. It is the credit to go to our Prime Minister Narendra Modi ji and also Amit Shah ji and also Bihar Chief Minister Nitish Kumar ji. So we welcome this, and in future also BJP in the entire country you are going to come to power, and Congress, you know, the decision of the people of Karnataka and also Bihar. So Rahul Gandhi lost his capacity and also leadership. People not at all accepting Rahul Gandhi. That is the important thing we must observe. ರಾಜ್ಯ ರಾಜಕಾರಣದಲ್ಲಿ ಸರ್ ಇನ್ನು ಕಿತ್ತಾಟ ಮುಂದುವರೆದಿದೆ, ಯಾವುದು ಕೂಡ ಸಮಸ್ಯೆಗೆ ನಾನು ಆ ಬಗ್ಗೆ ಈಗ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಕಬ್ಬು ಬೆಳೆಗಾರರ ಬಗ್ಗೆ ಈಗಾಗಲೇ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಧನ್ಯವಾದ, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.